ಇಲ್ಲ ಮೇಡಮ್, ಬೆಂಬಲ ಕೊಡೋದಿಕ್ಕೆ ನಮಗೂ ಮಕ್ಕಳಿದ್ದಾರೆ. ನಾವು ಬೇರೆ ಅವರು ಕೊಡೋರಿಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಸೊ ಅವ್ರ ಇಷ್ಟ. ಇವಾಗ ನಮ್ಮ ಜಮೀನು ನಾವು ಹೇಗೆ ಕೊಡಲ್ಲ ಅನ್ನೋದಕ್ಕೆ ನಮ್ಮ ಇಷ್ಟ ಇದೆಯೋ ಹಾಗೆ ಅವ್ರ ಇಷ್ಟ. ಆಯ್ತು, ಆಮೇಲೆ ನಾವು ಅದನ್ನ ಯಾವುದು ಬ್ಲೇಮ್ ಮಾಡ್ತಿಲ್ಲ ನಾವು. ಯಾಕೆಂದ್ರೆ ನಾವು ಜೀವನ ಮಾಡ್ಕೊಂಡ್ ಬರ್ತಿರೋದೇ ವ್ಯವಸಾಯದಲ್ಲಿ. ಇವನ್ ನಮ್ಮ ಮನೆಯವರು ಅವರು ಕಾಲದಿಂದನೂ ಅವ್ರು ಹುಡ್ತಾಗಿಂದನೂ ವ್ಯವಸಾಯ ಬಿಟ್ಟರೆ ಬೇರೆ ಏನು ಅವ್ರಿಗೆ ಆಪ್ಷನ್ನೇ ಇಲ್ಲ. ಅವ್ರಿಗೆ ಯಾವ ಕೆಲಸನೂ ಗೊತ್ತೂ ಇಲ್ಲ. ಆಮೇಲೆ ಅವ್ರು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದ್ರ ನಾವು ನೋಡೋಕ್ಕೂ ಇಷ್ಟಪಡಲ್ಲ, ನನ್ನ ಮಕ್ಕಳು ನೋಡೋಕ್ಕೂ ಇಷ್ಟಪಡಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೂ ಒಂದು ಹೇಳ್ಬೇಕು ಅಂದರೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಆಮೇಲೆ ನಾನು ಬೆಂಗಳೂರಲ್ಲಿ ಇದ್ರೂ ಕೂಡ ರೈತನ್ನೇ ಮದುವೆಯಾಗಿ ಬಂದಿರೋದು. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕೋನು ಅವನ ಹೆಂಡತಿ ಮಕ್ಳಿಗೆ ಅನ್ನ ಹಾಕಲ್ವಾ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ನಾವು ಇವತ್ತಿನವರೆಗೂ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನ ಇವತ್ತು ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ತಾ ಇರೋದು ಫಸ್ಟಿಂದನು. ನಾನು ಯಾವುದೇ ಒಂದು ಸರ್ಕಾರ ಸೌಲಭ್ಯನೂ ನಾನು ತಗೊಂಡಿಲ್ಲ. ನಾವು ಪ್ರತಿಯೊಂದು ಮಾಡ್ತಿರೋದು ಕೂಡ ನಮ್ಮ ಓನಾಗಿ ನಾವು ದುಡ್ದು ನಾವು ಮಾಡ್ತಾ ಇದೀವಿ. ಜೊತೆಗೆ ನಾವು ದುಡಿಯೋದಲ್ದೆ ನಮ್ಮನೆಗೂ ಅನ್ನ ಹಾಕೊಳ್ಳೋದಲ್ದೆ ದೇಶಕ್ಕೂ ಅನ್ನ ಹಾಕ್ತಾ ಇದೀವಿ ನಾವು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಾವೊಬ್ಬರೇ ಇವಾಗ ಒಬ್ಬ ರೈತ ತನ್ನ ಮನೆಗೆ ಆಗಷ್ಟೇ ದುಡಿಯಲ್ಲ. ಅವನಷ್ಟೇ ಬೆಳವಣಿಗೆ ಬೆಳೆಯದ್ದು ಸಂಪಾದನೆ ಮಾಡ್ಕೊಳ್ಳಲ್ಲ. ಅವನು ತಾನು ಬೆಳೆದು ಬೇರೆಯವ್ರಿಗೂ ಕೊಡೋಷ್ಟು ಬೆಳೆಯುವಂಥ ಕೈ. ಇವತ್ತು ಏನು ಬೈರ್ಮಂಗ್ಲದಲ್ಲಿ ಹೋರಾಟ ಮಾಡ್ತಿದ್ದಾರೆ ನೋಡಿ, ಅವರು ಯಾವುದೇ ಥರ ಬಿರಿಯಾನಿ ಮಾಡ್ಕೊಳಾಗ್ಲಿ ಅಥವಾ ಒಂದು ಪಾರ್ಟಿ ಮಾಡೋಕ್ಕಂತ ಅಲ್ಲಿ ಜನ ಸೇರಿಲ್ಲ. ಆಮೇಲೆ ಅಲ್ಲಿರೋರು ಯಾರಿಗೂ ಕೂಡ 10 ಎಕರೆ ಇರೋವಂಥ ಮನುಷ್ಯರಲ್ಲ. 10 ಕುಂಟೆ ಅಥವಾ 5 ಕುಂಟೆ 2 ಕುಂಟೆ ಇರೋರು ಇದ್ದಾರೆ, ಇಲ್ಲದೇ ಇರೋರು ಇದ್ದಾರೆ. ಇಲ್ಲದೇ ಇರೋರು ಯಾಕೆ ಅಲ್ಲಿ ಬಂದಿದ್ದಾರೆ? ಮಾಡೋಕ್ಕೆ ಕೆಲಸ ಇಲ್ಲದೆ ಬಂದಿದ್ದಾರಾ? ಅಥವಾ ಅವ್ರು ಯಾರೋ ಹೇಳ್ತಾರಲ್ಲ, ಯಾವುದೋ ಅನ್ನ ಮತ್ತು ಸಾಂಬಾರು ಬರುತ್ತೆ ಅಂತ ಕೂತಿದಾರಲ್ಲಿ ಊಟಕ್ಕೆ. ಆಮೇಲೆ ಅಲ್ಲಿ ಯಾರ್ಯಾರೋ ಫ್ಯಾಕ್ಟ್ರಿಗೆ ಹೋಗೋರೆಲ್ಲ ಬಂದು ಕೂತಿದ್ದಾರೆ ಅಂತ. ಯಾಕ್ರಿ ಅವ್ರ ಮನೇಲಿ ಅನ್ನ ಬರ್ತಿಲ್ವಾ? ಸೊಸೈಟಿಲಿ ಅಕ್ಕಿ ಕೊಡ್ತಿದಾರಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಯಾಕೆ ಸೌದೆ ಬರೋಣ ಹಳ್ಳಿಲಿ ಗ್ಯಾಸ್ ಖರ್ಚಾಗಿ ಹೋಗುತ್ತೆ ಅನ್ನಕ್ಕೆ. ಇಲ್ಲಿ ನನ್ನ ಕೈಕೊಂಡೇ ಬಂದಿದ್ದಾರೆ ಅವರು. ಅವ್ರಿಗೂ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಸ್ಕೂಲ್ 7 ಗಂಟೆ ರಾತ್ರಿವರೆಗೂ ಅಲ್ಲಿರ್ತಾರೆ. ಅವ್ರು ಯಾರು ಜಮೀನು ಇಲ್ದೇ ಇರೋರು ಇದ್ದಾರೆ. ಯಾಕೆ ಗೊತ್ತಾ? ನಾಳೆ ದಿನ ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋದ್ರೆ 400 ರೂಪಾಯಿ ಬರುತ್ತೆ. ನೀನು 2 ಕೋಟಿ ದೊಡ್ಡದ 400 ರೂಪಾಯಿ ದೊಡ್ಡದ? ಯಾರು ಯಾಕೆ ಫೈಟ್ ಮಾಡ್ತಿದ್ದಾರೆ? ನೀನು 2 ಕೋಟಿ 3 ತಿಂಗಳು ಇರಲ್ಲ, ನಾವು 400 ರೂಪಾಯಿ ಗಳಿಸ್ಕೊಂಡಾದ್ರೂ ಸಾಯೋ ಗಂಟ ಇರ್ತೀವಿ ಅನ್ನೋದಕ್ಕೆ. ಇವತ್ತು ವಯಸ್ಸಾದ ಒಂದು ಹೆಂಗಸು ಇವರು ಇವತ್ತು ಫೈಟ್ ಮಾಡ್ತಾ ಇರ್ಬೇಕಾರೆ 2 ಗಂಡು ಮಕ್ಳಿದ್ದಾರೆ. ನೀವು ಯಾರು ಬೇಸ್ ನಾನು ಸಾಕೋದು ಬೇಡ, ನಾನು ಹಸ ಒಂದು ಸಾಕತ್ತೆ ನನ್ನ ಅಂತಾರೆ. ಉಳ್ಬೇಕು ಅಂದ್ರೆ ಹಸಿಗೆ ಉಳ್ಬೇಕು ಅಂದ್ರೆ ಜಮೀನು ಬೇಕು ತಾನೆ. ಅವ್ರ ಜಮೀನು ಇಲ್ದ ಮೇಲೆ ಎಲ್ರಿ ಹೋಗ್ತಾರೆ? ಇವತ್ತು ನಮ್ಮ ಅತ್ತೆ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಗಂಡು ಮಕ್ಳು ಇಲ್ಲ, ಮದ್ವೆನೂ ಆಗಿಲ್ಲ. ತೆಂಗಿನ ಮರಗಳಿದೆ. ಅವ್ರು ಏನಂತಾರೆ ಗೊತ್ತಾ? ಒಂದು ತೆಂಗಿನ ಮರ ಸುಳಿ ಹೊಡೆದ್ರು ನನ್ನ ಗಂಡು ಮಗ ಒಂದು ಇದಾದಂಗೆ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಅದೇ ನನಗೆ ಗಂಡು ಮಗು ಇದ್ದಂಗೆ. ತೆಂಗಿನ ಮರದಲ್ಲಿ ಎಳ್ನೀರಿಂದ ಸಾಕೊಂಡಿದೀವಿ, ಕಾಯಿಂದ ಸಾಕಿದೀವಿ ಅಂತ ಅಂತಾರೆ. ಇಷ್ಟೆಲ್ಲ ಸೌಲಭ್ಯ ಇರ್ಬೇಕಾರೆ ನಾವ್ ಯಾಕೆ ನಮ್ಮ ಜಮೀನ್ ಬಿಟ್ಕೊಡೋಣ? ಇನ್ನ ಒಂದು, ನಮ್ಮ ಜಮೀನ್ ತಗೋಬೇಕಾರೆ ನಮ್ಮ ತಾತಿರ್ಗೆ ಆಗ್ಲಿ ಯಾರಾದ್ರೂ ಸಪೋರ್ಟಿಂಗ್ ಬಂದಿದ್ರಾ? ಅದ್ರಲ್ಲಿ 1% ಕೂಡ ಅಧಿಕಾರ ನಿಮ್ಗಿಲ್ಲ ಆದ್ಮೇಲೆ ನೀವ್ ಹೇಗ್ ರೈಟ್ ಫಿಕ್ಸ್ ಮಾಡ್ತೀರಾ? ಅಥವಾ ನೀವ್ ಹೇಗ್ ನಮ್ ಜಮೀನ್ ತಗೊಳಕ್ ಸಾಧ್ಯ? ಈಗ ನಿಮ್ ಪ್ರಾಪರ್ಟಿ ಒಳಗೆ ನಾವು ಬರ್ಬೇಕು ಅಂದ್ರೆ ನಿಮ್ ಪರ್ಮಿಷನ್ ತಗೊಂಡೆ ನಾವು ಬರ್ಬೇಕು. ವಿತೌಟ್ ಯುವರ್ ಪರ್ಮಿಷನ್ ನಾವು ಬರಕ್ಕಾಗತ್ತಾ? ಮತ್ತೆ ಹೇಗ್ ಬರೋಣ? ಹಂಗಾರೆ ನಿಮ್ಗೆ ಯಾರ್ರಿ ಪರ್ಮಿಷನ್ ಕೊಟ್ಟವ್ರು ನಮ್ ಜಮೀನ್ಗೆ ರೈಟ್ ಕಟ್ಟಕ್ಕೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈಗ ನಾನು ಸರಿ ನಾನೇ 2 ಕೋಟಿ ಕೊಡ್ತೀನಿ, ನಿಮ್ ಪ್ರಾಪರ್ಟಿ ನಮ್ಗೆ ಬರ್ಕೊಡಿ ಅಂದ್ರೆ ನೀವು ರೆಡಿ ಇದ್ದೀರಾ? ಇಲ್ಲ ಅಲ್ವಾ? ಈಗ ಲೈವಲ್ಲಿ ಹೇಳ್ತಿದ್ರು ಏನಂತ, ಚಪ್ಪಲಿ ಹೊಡಿತೀನಿ ಇದ್ರಲ್ಲಿ ಹೊಡಿತೀನಿ ಅಂತ ಹೆಂಗಸ್ರುಗಳು ವಯಸ್ಸಾದವರೆಲ್ಲ ಮಾತಾಡಿದ್ರು ಅಂದ್ರು. ನನ್ಗೆ ಆಕ್ಚುಲಿ ಥ್ರೋಟ್ ಇದಾಗಿದೆ ಅದಕ್ಕೋಸ್ಕರ ಅಂತ ಅಂದ್ರು. ಆದ್ರೆ ನಾನು ಹೇಳೋದು, ಈಗ ಓಟ್ ಕೇಳಕ್ ಬಂದಾಗ ನೀವೆಲ್ಲ ನನ್ಗೆ ಮಕ್ಳು ಇದ್ದಂಗೆ, ನನ್ನ ತಾಯಿ ಇದ್ದಂಗೆ ಅಂದ್ರು. ಮಕ್ಳು ಒದಿತಾರೆ ಬೆಡಿತಾರೆ ಅಂದ್ಬಿಟ್ಟು ಮಕ್ಳನ್ನ ಬಿಸಾಕ್ಬಿಡ್ತೀವ ನಾವು? ನಾನು ಡೈರೆಕ್ಟ್ ಬಾಲಕೃಷ್ಣ ಅವ್ರಿಗೆ ಕೇಳ್ತಾ ಇದ್ದೀನಿ, ಮಕ್ಳು ಒದಿತಾರೆ ಅಂದ ತಕ್ಷಣ ನೀವು ಮಗುನ್ ಬಿಟ್ಬಿಡ್ತೀರಾ? ಈಗ ಯಾರೋ ರೈತರು ಅಂದ್ರು ನಾನು ಅದ್ರಲ್ಲಿ ಹೊಡಿತೀನಿ ಅವ್ರ ನೋವು ಅವ್ರು ತೋಡ್ಕೋತಾರೆ. ಅವ್ರು ಬರೋದೇ ಹೀಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ. ಹಾಗನ್ಬಿಟ್ಟು ನೀವು ಬಿಟ್ಬಿಡ್ತೀರಾ? ಬರೋದೇ ಇಲ್ವಾ? ಈಗ ಯಾರೋ ಸಂಬಂಧಪಡ್ತೆ, ನಾನು ಯಾವ ಪಾಲಿಟಿಕ್ಸ್ನೂ ಎಳಿತಾ ಇಲ್ಲ. ನನಗೆ JDS ಆದ್ರೂ ಒಂದೇ, ಕಾಂಗ್ರೆಸ್ ಆದ್ರೂ ಒಂದೇ, BJP ಆದ್ರೂ ಒಂದೇ. ನನ್ಗೆ ಯಾವ ಇದು ಬೇಡ. ಅವ್ರು ಯಾರು ಬಂದು ನಮ್ಮನ್ನ ಸಾಕಲ್ಲ, ನನ್ನ ಮಕ್ಳನ್ನ ಸಾಕಲ್ಲ. ನನ್ನ ಗಂಡನೇ ನನ್ನ ಸಾಕ್ಬೇಕು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಂಗ್ಲಿ.